4 ತಿಂಗಳಲ್ಲಿ ಲೋಕಸಭಾ ಚುನಾವಣೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಏಕೈಕ ಸಂಸದ ಡಿ.ಕೆ. ಸುರೇಶ್ ತಮ್ಮ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಸಲ ಸ್ಪರ್ಧಿಸೋದಿಲ್ವಾ? ಕ್ಷೇತ್ರ ಬದಲಾವಣೆ ಮಾಡ್ತಾರಾ? ಒಂದು ಸುದ್ದಿ ಓಡಾಡ್ತಾ ಇದೆ, ಕ್ಷೇತ್ರ ಬದಲಾವಣೆ ಆಗುತ್ತೆ ಈ ಸಲ. ಡಿ.ಕೆ. ಸುರೇಶ್ ಬೆಂಗಳೂರು ಉತ್ತರಕ್ಕೆ ಬಂದು ಸ್ಪರ್ಧೆ ಮಾಡ್ತಾರೆ ಅನ್ನುವ ಚರ್ಚೆಗಳು ನಡೀತಾ ಇದೆ. ಡಿ.ಕೆ. ಸುರೇಶ್ ಬೆಂಗಳೂರು ನಾರ್ತಿಗೆ ಬರ್ತಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಕುಸುಮಾ ಅವರಿಗೆ ಟಿಕೆಟ್ ಕೊಡಲಾಗುತ್ತೆ, ಕಾಂಗ್ರೆಸ್ ಟಿಕೆಟ್ ಅನ್ನು ಕುಸುಮಾ ಅವರಿಗೆ ಕೊಡಲಾಗುತ್ತೆ ಅನ್ನೋದು ಚರ್ಚೆ. ಬೆಂಗಳೂರು ಉತ್ತರ ಒಕ್ಕಲಿಗ ಡಾಮಿನೆನ್ಸ್ ಇರುವಂಥ ಕ್ಷೇತ್ರ. ಹಾಲಿ ಸದಾನಂದ ಗೌಡರು ಸಂಸದರು ನನಗೆ ಈ ಸಲ ಟಿಕೆಟ್ ಬೇಡ ಅಂತ ಅವರು ಘೋಷಣೆ ಮಾಡಿದರು. ನನಗೆ ಈ ಸಲ ಟಿಕೆಟ್ ಬೇಡ, ಹೊಸ ಮುಖಕ್ಕೆ ಅವಕಾಶ ಕೊಡಿ ಅಂತ ಸದಾನಂದ ಗೌಡರು ಹೇಳಿದರು. ಬಿಜೆಪಿ ಅಲ್ಲಿ ಹೊಸ ಮುಖವೊಂದಕ್ಕೆ ಟಿಕೆಟ್ ಕೊಡುತ್ತೆ. ಹಾಗಿದ್ದಾಗ ಆ ಕ್ಷೇತ್ರವನ್ನು ಬಿಜೆಪಿಯಿಂದ ಕಿತ್ತುಕೊಳ್ಳಬೇಕು ಅಂದರೆ ಕಾಂಗ್ರೆಸ್ ಒಬ್ಬ ಒಕ್ಕಲಿಗ ಮತ್ತು ಪ್ರಬಲ ಒಕ್ಕಲಿಗರಿಗೆ ಟಿಕೆಟ್ ಕೊಡಬೇಕು. ಅಂದರೆ ಫೈಟ್ ಇಂಟ್ರೆಸ್ಟಿಂಗ್ ಆಗುತ್ತೆ. ಒಕ್ಕಲಿಗ ಮತ್ತು ಪ್ರಬಲ ಒಕ್ಕಲಿಗ ಅಂದಾಗ ಮೊದಲಿಗೆ ಬರುವ ಹೆಸರೇ ಡಿ.ಕೆ. ಸುರೇಶ್ ಅವರು. 8 ವಿಧಾನಸಭಾ ಕ್ಷೇತ್ರಗಳು: ಯಶವಂತಪುರ, ಕೆ.ಆರ್. ಪುರ, ದಾಸರಹಳ್ಳಿ, ಮಹಾಲಕ್ಷ್ಮಿ ಲೇಔಟ್, ಮಲ್ಲೇಶ್ವರಂ, ಹೆಬ್ಬಾಳ, ಪುಲಕೇಶಿ ನಗರ ಮತ್ತು ಬ್ಯಾಟರಾಯನಪುರ. ಯಶವಂತಪುರ ಟೆಕ್ನಿಕಲಿ ಬಿಜೆಪಿ ಶಾಸಕರಿದ್ದಾರೆ. ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಯಿಂದ ಹೊರಗೆ ಬಂದಾಗಿದೆ. 100% ಇವರು ಬಹಿರಂಗವಾಗಿ ಅಕಸ್ಮಾತ್ ಅಷ್ಟರೊಳಗೆ ರಾಜೀನಾಮೆ ಕೊಟ್ಟು ಪಕ್ಷಾಂತರ ಮಾಡದೇ ಹೋದರೆ ಬಹಿರಂಗವಾಗಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾರೆ. ಯಶವಂತಪುರ ದೊಡ್ಡ ವಿಧಾನಸಭಾ ಕ್ಷೇತ್ರ. ಕೆ.ಆರ್. ಪುರ ಭೈರತಿ ಬಸವರಾಜು ಇದ್ದಾರೆ. ಒನ್ಸ್ ಅಗೇನ್ ಬಿಜೆಪಿ. ದಾಸರಹಳ್ಳಿ ಮುನಿರಾಜು ಬಿಜೆಪಿ. ಮಹಾಲಕ್ಷ್ಮಿ ಲೇಔಟ್ ಗೋಪಾಲಯ್ಯ ಬಿಜೆಪಿ. ಮಲ್ಲೇಶ್ವರಂ ಅಶ್ವತ್ಥನಾರಾಯಣ ಬಿಜೆಪಿ. ಹೆಬ್ಬಾಳ ಪುಲಕೇಶಿ ನಗರ ಬ್ಯಾಟರಾಯನಪುರ ಕಾಂಗ್ರೆಸ್ ಕೈಯಲ್ಲಿದ್ದಾವೆ. ಹೆಬ್ಬಾಳ ಭೈರತಿ ಸುರೇಶ್, ಪುಲಕೇಶಿ ನಗರ ಎ.ಸಿ. ಶ್ರೀನಿವಾಸ್, ಬ್ಯಾಟರಾಯನಪುರ ಕೃಷ್ಣ ಭೈರೇಗೌಡ. ಟೆಕ್ನಿಕಲಿ 4 ಬಿಜೆಪಿ 3 ಕಾಂಗ್ರೆಸ್ಸು. ಎಸ್ ಟಿ ಸೋಮಶೇಖರ್ ಬಿಜೆಪಿಯ ಶಾಸಕರಾದರೂ ಕಾಂಗ್ರೆಸ್ ಪರವಾಗಿ ಮಾಡ್ತಾರೆ. ಅಲ್ಲಿಗೆ 3 ಬಿಜೆಪಿ 4 ಕಾಂಗ್ರೆಸ್ ಆದಂಗೆ ಆಗತ್ತೆ. ಏನೂ ಮಾಡದೆ ಹೋದರೆ ತಟಸ್ಥವಾಗಂತೂ ಉಳಿತಾರೆ. ಇದುವರೆಗಿನ ಬೆಳವಣಿಗೆಗಳನ್ನು ನೋಡಿದ್ರೆ ಬಿಜೆಪಿ ಪರವಾಗಿ ಪ್ರಚಾರ ಮಾಡೋ ಮನಸ್ಥಿತಿಯಲ್ಲಿ ಅವರು ಇದ್ದಂಗಿಲ್ಲ. ಇದರ ಬಗ್ಗೆ ಡಿ.ಕೆ. ಸುರೇಶ್ರನ್ನು ಕೇಳಿದ್ರೆ ಪಕ್ಷ ಎಲ್ಲಿ ಹೇಳುತ್ತೋ ಅಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತಾರೆ. ಕೇಳಿಸ್ಕೊಳ್ಳಿ. ಏನಿಲ್ಲ, ಪಕ್ಷ ಎಲ್ಲಿ ಹೇಳ್ತದೆ ಅಂತ ನನಗೆ ಗೊತ್ತಿಲ್ಲ. ಸೊ ನಾನು ಹಿಂದೆ ಕೂಡ ಹೇಳಿದ್ದೆ, ನಾನೇನು ಅಷ್ಟು ಆಸಕ್ತಿ ಇಲ್ಲ ಅಂತ. ಪಕ್ಷ ಏನಾದ್ರೂ ಎಲ್ಲಾರ ನಿಂತ್ಕೋಬೇಕು ಅಂತ ಒತ್ತಾಯ ಮಾಡಿದಾಗ ನಿಂತ್ಕೋಬೇಕಾಗುತ್ತೆ. ಅದು ನನ್ನ ತೀರ್ಮಾನ ಅಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರು, ನನ್ನ ಕ್ಷೇತ್ರದ ಕಾರ್ಯಕರ್ತರು, ಮುಖಂಡರು ಮತ್ತು ರಾಷ್ಟ್ರೀಯ ನಾಯಕರ ತೀರ್ಮಾನ. ಬೆಂಗಳೂರಲ್ಲಪ್ಪ, ಇಡೀ ದೇಶದಲ್ಲೇನೆ ಮತ್ತೆ ನಮ್ಮ ಸರ್ಕಾರ, ಇಂಡಿಯಾ ಒಕ್ಕೂಟ ಈ ದೇಶದಲ್ಲಿ ಆಡಳಿತಕ್ಕೆ ಬರುತ್ತೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಎಷ್ಟು ಸೀರಿಯಸ್ ನ್ಯೂಸ್ ಇದು? ಅಜಿತ್, ಈಗ ನಮಗೆ ಲಭ್ಯ ಆಗಿರತಕ್ಕಂಥ ಮಾಹಿತಿಯ ಪ್ರಕಾರ ಬೆಂಗಳೂರು ಗ್ರಾಮಾಂತರದ ಸಂಸದರಾಗಿರುವಂಥ ಸುರೇಶ್ ಅವರು ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಆಗ್ತಾರೆ ಅನ್ನುವಂಥದ್ದು. ಅದಕ್ಕೆ ರಾಜಕೀಯವಾಗಿರತಕ್ಕಂಥ ಕೆಲವೊಂದಷ್ಟು ಕಾರಣಗಳನ್ನು ಕೂಡ ಕಾಂಗ್ರೆಸ್ ಪಾಳಯದಲ್ಲಿರ್ತಕ್ಕಂಥ ನಾಯಕರು ನೀಡ್ತಾ ಇದ್ದಾರೆ. ಈಗಾಗಲೇ ಆರ್ ನಗರ ವಿಧಾನಸಭಾ ಕ್ಷೇತ್ರವು ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಅಲ್ಲಿ ಡಿಪೀಟ್ ಆಗಿರ್ತಕ್ಕಂಥ ಕುಸುಮ ಅವರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಅವರಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥ ಮಾತಿದೆ. ಆದರೆ ಇನ್ನೊಂದು ಮಾತು ಬಹಳ ಪ್ರಮುಖವಾಗಿ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಅಂದರೆ ಹಾಗೆ ಖಾಲಿ ಇಡ್ತಕ್ಕಂಥ ನಿರ್ಧಾರವನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನುವಂಥ ಮಾಹಿತಿಗಳು ಇದೆ. ಅಂದರೆ ರಾಷ್ಟ್ರೀಯ ನಾಯಕರೊಬ್ಬರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಆ ಕಾರಣಕ್ಕಾಗಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹೆಸರೆಲ್ಲ ಕೂಡ ಪ್ರಸ್ತಾಪ ಆಗಿತ್ತು. ಅವರು ವಯನಾಡಿಗೆ ಹೋಗೋಕ್ಕೆ ಮುಂಚಿತವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಚರ್ಚೆ ಕೂಡ ಆಗಿತ್ತು. ಈ ಬಾರಿಯೂ ಕೂಡ ಅಂಥ ಒಂದು ಚರ್ಚೆಗಳಿದೆ. ಆ ಚರ್ಚೆಯ ಮಧ್ಯದಲ್ಲಿ ಡಿ.ಕೆ. ಸುರೇಶ್ ಅವರು ಬಹಳ ಸೀರಿಯಸ್ ಆಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮೇಲೆ ಆಸಕ್ತಿಯನ್ನು ಹೊಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಯಾಕೆಂದರೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಆಪರೇಷನ್ ಮತ್ತು ಕೋಆಪರೇಷನ್
ಎರಡೂ ಕೂಡ ನಡೆಯಬಹುದಾದಂಥ ಲೋಕಸಭಾ ಕ್ಷೇತ್ರ ಅಂದರೆ ಬೆಂಗಳೂರು ಉತ್ತರ. Yes. ಅಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಆಪರೇಷನ್ ಆಗ್ತಾರೋ ಅಥವಾ ಕೋಆಪರೇಷನ್ ಆಗ್ತಾರೋ ಗೊತ್ತಿಲ್ಲ. ಸೊ ಆದರೆ ಈಗಿರ್ತಕ್ಕಂಥ ಪರಿಸ್ಥಿತಿಗಳು ಅವ್ರು ಯಾವುದೇ ಕಾರಣಕ್ಕೂ BJPಗಂತೂ ಅವರು ಸಪೋರ್ಟ್ ಮಾಡುವ ಲಕ್ಷಣ ಕಾಣ್ತಾ ಇಲ್ಲ. ಆ ಕಾರಣಕ್ಕಾಗಿ ಅಲ್ಲಿ ಕೋಆಪರೇಷನ್ ಆಗಬಹುದು ಅನ್ನುವಂಥ ಚರ್ಚೆಗಳಿದೆ. ಆ ಕಾರಣಕ್ಕಾಗಿ ಅದ್ರ ಜೊತೆಗೇ ಈಗ ಏನು ಇನ್ನುಳಿದಿರ್ತಕ್ಕಂಥ BJP ಗೆದ್ದಿರುವಂಥ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಒಂದಷ್ಟು ಕೋಆಪರೇಷನ್ ಆಗುತ್ತೆ ಅನ್ನುವಂಥ, ಯಾಕಂದರೆ DK ಸುರೇಶ್ ಏನಾದರೂ ಕೂಡ ಅಭ್ಯರ್ಥಿಯಾದ ದೊಡ್ಡ ಮಟ್ಟದ ಕೋಆಪರೇಷನ್ ಆಗುತ್ತೆ ಅನ್ನುವಂಥ ಒಂದು ಮಾತುಗಳು ಕೂಡ ಕಾಂಗ್ರೆಸ್ ಪಾಳದಲ್ಲಿ ಇದೆ. ಆ ಕಾರಣಕ್ಕಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಪ್ರಬಲ ಗೊತ್ತಿರತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಚಾರ್ಮ್ ಹೊಂದಿರುವಂಥ ಅಭ್ಯರ್ಥಿನ ಕಣಕ್ಕಿಳಿಸಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ಳಲಾಗ್ತದೆ. ಅದಕ್ಕೆ ಸೂಕ್ತ ಅನ್ನುವಂಥ ಪರಿಸ್ಥಿತಿಯೊಳಗೆ ಕೃಷ್ಣ ಬೈರೇಗೌಡರ ಹೆಸರು ಆರಂಭಿಕವಾಗಿ ಕೇಳಿಬಂದಿತ್ತು. ಜೊತೆಗೆ ಇನ್ನುಳಿದಿರ್ತಕ್ಕಂಥ ಪ್ರೊಫೆಸರ್ ರಾಜೀವ್ ಗೌಡ್ರ ಹೆಸರು ಕೇಳಿಬಂದಿತ್ತು. ಪೂರ್ಣಿಮಾ ಶ್ರೀನಿವಾಸ್ ಅವರ ಹೆಸರು ಕೂಡ ಕೇಳಿಬಂದಿತ್ತು. ಇವೆಲ್ಲವೂ ಕೂಡ ಇತ್ತು. ಅಂತಿಮವಾಗಿ ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ ಪ್ರಕಾರ ಸುರೇಶ್ ಅವರು ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಾರೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಅವ್ರನ್ನ ರಿಯಾಕ್ಷನ್ ಕೇಳಿದಾಗಲೂ ಕೂಡ ಅವರು ಪಕ್ಷ ಎಲ್ಲಿ ಹೇಳುತ್ತೋ ಅಲ್ಲಿ ನಾನು ಸ್ಪರ್ಧೆ ಮಾಡಬೇಕಾಗತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇಲ್ಲ ಅವರು ನಾನು ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡ್ತಾರೆ, ಅದು ನನ್ನ ಕ್ಷೇತ್ರ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳ್ಬೋದಾಗಿತ್ತು, ಅದು ಹೇಳಿಲ್ಲ ಅವರು. ಸೊ ಹಾಗಾಗಿ ಸಹಜವಾಗಿ ಎದ್ದಿರ್ತಕ್ಕಂಥ ಊಹಾಪೋಹಗಳಿಗೆ ಸುರೇಶ್ ಅವರು ಕೊಟ್ಟಿರ್ತಕ್ಕಂಥ ಉತ್ತರವು ಕೂಡ ಅದಕ್ಕೆ ಪುಷ್ಟಿ ನೀಡುತ್ತೆ ಅಂತ ಹೇಳ್ಬೋದು. ಲೆಟ್ ಅಸ್ ಸಿ, ನೋಡೋಣ ಏನಾಗುತ್ತೋ. ಥ್ಯಾಂಕ್ ಯು ಸೋ ಮಚ್ ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.